ವೆಲ್ಕಮ್ ಬ್ಯಾಕ್ ಟು ಹೊಸ ವೈಬ್ ವಿತ್ ಶ್ವೇತಾ ಕನ್ನಡ ಚಾನಲ್ಗೆ. ಸೊ ಇವತ್ತು ಸಾಕಷ್ಟು ಜನ ಮೆಸೇಜ್ ಮಾಡ್ತಾಯಿದ್ದೀರಾ, ಅಫಿಲಿಯೇಟ್ ಮಾರ್ಕೆಟಲ್ಲಿ ವಿಶ್ ಲಿಂಕಲ್ಲಿ ಅಥವಾ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ನಾಟ್ ಎಲಿಜಿಬಲ್ ಅಂತ ತೋರಿಸ್ತಾ ಇದೆ, ನಮಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ. ಅದು ಯಾಕೆ ಆ ಥರ ಆಗುತ್ತೆ, ಆಮೇಲೆ ನಿಮಗೆ ಫಾಲೋವರ್ಸು ಆಮೇಲೆ ಸಬ್ಸ್ಕ್ರೈಬರ್ಸು ಇಲ್ಲದೇ ಇದ್ದರೂ ಕೂಡ 0 ಫಾಲೋವರ್ಸ್ 0 ಸಬ್ಸ್ಕ್ರೈಬರ್ಸಿಂದ ಕೂಡ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಅದನ್ನು ಹೇಗೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಒಂದೊಂದಾಗಿ ತಿಳಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಮುಖಾಂತರ ಹೇಗೆ ಅರ್ನಿಂಗ್ಸ್ ಮಾಡೋದು ಅಂತ ತಿಳಿಸ್ತೀನಿ. ಆಟೋ ಡಿ ಎಮ್ ಹೋಗದೇ ಇದ್ರೂ ಪರವಾಗಿಲ್ಲ, ನಿಮಗೆ ಫಾಲೋವರ್ಸ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ನೀವು ಅರ್ನಿಂಗ್ಸ್ ಯಾವ ಥರ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಇನ್ನೊಂದು ನಾಳೆ ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬಲ್ಲಿ ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು, ಸೊ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಎಲ್ಲರೂ ಹೇಳೋದು ಆಟೋ ಡಿ ಎಮ್ ಹೋಗ್ತಾ ಇಲ್ಲ, ಹಾಗೆ ಎಲಿಜಿಬಲ್ ಅಂತ ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಸೊ ಅದಕ್ಕೇನು ಕಾರಣ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು, 1% ಆದರೂ ಯೂಸ್ಫುಲ್ ಅನಿಸಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನೆಕ್ಸ್ಟ್ ವೀಡಿಯೋ ನಿಮಗೆ ರೀಚ್ ಆಗುತ್ತೆ. ಲೈಕ್ ಕೊಡೋದ್ರಿಂದ ನಾವು ಹಾಕಿರೋ ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸಿಂಬಲ್ ಅಷ್ಟೇ ಹೊರತು ಅದರಿಂದ ಏನೂ ಅರ್ನಿಂಗ್ಸ್ ಬರೋದಿಲ್ಲ. ಓಕೆನಾ? ಹಾಗಿದ್ರೆ ಒಂದು ಲೈಕ್ ಕೊಡ್ತೀರಾ? ಓಕೆ, ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವೇನಾದ್ರೂ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮುಖಾಂತರ ಅರ್ನಿಂಗ್ಸ್ ಮಾಡಬೇಕು ಅಂದರೆ, ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ, ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂದರೆ, ವೆಬ್ಸೈಟ್ಗಳಿರುತ್ತೆ, ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್, ಶಾಪ್ಸಿ, ಈ ಥರ ಏನು ವೆಬ್ಸೈಟ್ಸ್ ಇರುತ್ತೆ ಅಲ್ವಾ, ಅದರಲ್ಲಿರೋ ಒಂದು ಪ್ರಾಡಕ್ಟ್ಸ್ ಲಿಂಕ್ನ ಕಾಪಿ ಮಾಡಿಕೊಂಡು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿದಾಗ ಆ ಒಂದು ಪ್ರಾಡಕ್ಟ್ನ ಯಾರಾದರೂ ಬೈ ಮಾಡಿದರೆ, ನಿಮ್ಮ ಲಿಂಕ್ ಮುಖಾಂತರ ಯಾರಾದರೂ ಬೈ ಮಾಡಿದರೆ ನಿಮಗೆ ಒಂದು ಇಂತಿಷ್ಟು ಅಂತ ಹೇಳಿ ಕಮಿಷನ್ ಇರುತ್ತೆ. ಓಕೆನಾ? ಸೊ ಅದು 10 ರೂಪಾಯಿ ಆಗಿರ್ಬೋದು, 20 ರೂಪಾಯಿ ಆಗಿರ್ಬೋದು, ಅಪ್ ಟು 25% ನಿಮಗೆ ಇಲ್ಲಿ ಕಮಿಷನ್ ಅನ್ನೋದು ಸಿಗುತ್ತೆ. ಅದು ನಿಮ್ಮ ಒಂದು ನೀವು ಪರ್ಚೇಸ್ ಮಾಡೋ ಒಂದು ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಇರುತ್ತೆ ಕಮಿಷನ್ ಅನ್ನೋದು. ಓಕೆನಾ? ಹಾಗೆ ಎಷ್ಟು ಜನ ಪರ್ಚೇಸ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಇರುತ್ತೆ. ನೀವು 100 ರೂಪಾಯಿ ಪ್ರಾಡಕ್ಟು ತೊಗೊಂಡ್ರೂ ಅಷ್ಟೇ, ಆ ಒಂದು 100 ರೂಪಾಯಿ ಪ್ರಾಡಕ್ಟನ್ನು ಒಂದು 100 ಜನ ತೊಗೊಂಡ್ರೆ ನಿಮಗೆ ಅಲ್ಲಿ ಜಾಸ್ತಿ ಕಮಿಷನ್ ಸಿಗುತ್ತೆ, ಅಥವಾ 50 ಜನ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಕಮಿಷನ್ ಸಿಗುತ್ತೆ, ಈ ಥರ. ಓಕೆನಾ? ಸೊ ಎಷ್ಟು ಬೆಲೆ ತೊಗೋತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಜನ ಪರ್ಚೇಸ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇದು ಅರ್ಥ ಆಯಿತು ಅನ್ಕೋತೀನಿ ಫಸ್ಟ್ ಯಾರಾದರೂ ವೀಡಿಯೋ ನೋಡ್ತಾ ಇರೋರಿಗೆ. ಓಕೆನಾ? ಇನ್ನು ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ಕನೆಕ್ಟ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ಕನೆಕ್ಟ್ ಆಗೋಕ್ಕೆ ಮೊದಲು ಅದರದ್ದು ರೂಲ್ಸ್ ತಿಳ್ಕೊಳ್ಳಿ. ಇವಾಗ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ ಯೂಸ್ ಮಾಡ್ತೀರಾ ಅಥವಾ ವಿಶ್ ಲಿಂಕ್ ಆ್ಯಪ್ ಯೂಸ್ ಮಾಡ್ತೀರಾ, ಯಾವುದು ಯೂಸ್ ಮಾಡ್ತೀರಾ ಅದನ್ನು ನೀವು ಅದರದ್ದು ರೂಲ್ಸ್ ತಿಳ್ಕೊಳ್ಳಿ. ಸೊ ಮೀಶೋ ಕ್ರಿಯೇಟರ್ ಕ್ಲಬ್ ರೂಲ್ಸು ಬೇರೆ ಇದೆ, ವಿಶ್ ಲಿಂಕ್ ರೂಲ್ಸು ಬೇರೆ ಇದೆ, ಬಟ್ ಎರಡೂ ವರ್ಕ್ ಆಗೋದು ಒಂದೇ ಥರ. ಓಕೆನಾ? ಸೊ ಮೀಶೋ ಆ್ಯಪಲ್ಲಿ ನೀವು ಜಸ್ಟ್ ಮೀಶೋ ಪ್ರಾಡಕ್ಟನ್ನು ಮಾತ್ರ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಮೀಶೋ ಪ್ರಾಡಕ್ಟನ್ನು ಮಾತ್ರ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು. ಬಟ್ ವಿಶ್ ಲಿಂಕಲ್ಲಿ ಹಾಗಲ್ಲ, ನಾನಾ ಥರ ವೆಬ್ಸೈಟ್ಸ್ ಇದೆ. ಅಂದರೆ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್, ಶಾಪ್ಸಿ, ನೈಕಾ, ಮಿಂತ್ರಾ, ಮೀಶೋ, ಸೊ ಇನ್ನೂ ಕೆಲವೊಂದಿಷ್ಟು ಇದಾವೆ. ಸೊ ಅದೆಲ್ಲ ಕೂಡ ನೀವು ವಿಶ್ ಲಿಂಕ್ ಮುಖಾಂತರ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು. ಯಾವುದೇ ಥರ ಸಪ್ರೇಟ್ ನನಗೆ ಮಾಡೋಕ್ಕಾಗಲ್ಲ, ಒಂದರಲ್ಲೇ ಮಾಡ್ತೀರಾ ಅನ್ನೋದಾದರೆ ನಾನು ವಿಶ್ ಲಿಂಕ್ನ ಸಜೆಸ್ಟ್ ಮಾಡ್ತೀನಿ. ಓಕೆನಾ? ನಾನು ಕೂಡ ಯೂಸ್ ಮಾಡ್ತಾ ಇರೋದು ಅದೇ. ಇಲ್ಲಿ ನೀವು ತಿಳ್ಕೊಬೇಕು, ಮೀಶೋ ಕ್ರಿಯೇಟರ್ ಕ್ಲಬ್ ರೂಲ್ಸ್ ಬೇರೆ ಇರುತ್ತೆ, ವಿಶ್ ಲಿಂಕ್ದು ರೂಲ್ಸು ಬೇರೆ ಇರುತ್ತೆ. ಮೀಶೋದಲ್ಲಿ ನಿಮಗೆ ರೂಲ್ಸ್ ಏನಂದರೆ, 50 ಫಾಲೋವರ್ಸ್ ಇದ್ದರೂ ಕೂಡ ನೀವು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್, ಮೀಶೋ ಕ್ರಿಯೇಟರ್ ಕ್ಲಬ್ ಮಾಡ್ಬೋದು. ಓಕೆನಾ? ಬಟ್ ವಿಶ್ ಲಿಂಕಲ್ಲಿ ಹಾಗಲ್ಲ, ಅಲ್ಲಿ 1000 ಫಾಲೋವರ್ಸ್ ಬೇಕೇ ಬೇಕು. 1000 ಫಾಲೋವರ್ಸ್ ಇತ್ತು ಅಂದರೆ ನಿಮಗೆ ಆಟೋ ಡಿ ಎಮ್ ಹೋಗುತ್ತೆ. ಆಟೋ ಡಿ ಎಮ್ ಹೋಗಬೇಕಂದ್ರೆ ನಿಮಗೆ ಅಲ್ಲಿ 1000 ಫಾಲೋವರ್ಸ್ ಇರಬೇಕಾಗತ್ತೆ. ಓಕೆನಾ? ಸೊ ಹಾಗಾಗಿ 1000 ಫಾಲೋವರ್ಸ್ ಇದ್ದರು ಅಂದರೆ ನಿಮಗೆ ಆಟೋ ಡಿ ಎಮ್ ಹೋಗುತ್ತೆ. ಆಟೋ ಡಿ ಎಮ್ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿದಾಗ ನೀವು ಲಿಂಕ್ ಕಳಿಸ್ತಾ ಇದ್ದರೂ ಕೂಡ ಆಟೋಮೆಟಿಕ್ಕಾಗಿ ನೀವು ಲಿಂಕ್ ಕಳಿಸೋ ಥರ ಸೆಟ್ಟಿಂಗ್ ಇರುತ್ತೆ, ಅದನ್ನು ಸೆಟ್ ಮಾಡಿಟ್ಟರೆ ಸಾಕು, ಲಿಂಕು ಶೇರ್ ಆಗುತ್ತೆ. ಓಕೆನಾ? ಅದನ್ನು ಕ್ಲಿಕ್ ಮಾಡಿ ಯಾರಾದರೂ ತೊಗೊಂಡ್ರೆ ನಿಮಗೆ ಕಮಿಷನ್ ಬರುತ್ತೆ, ಈ ಥರ. ಅದಾದಮೇಲೆ ಯೂಟ್ಯೂಬಲ್ಲಿ ನಿಮಗೆ 500 ಸಬ್ಸ್ಕ್ರೈಬರ್ಸ್ ಇರಬೇಕು. ವಿಶ್ ಲಿಂಕಲ್ಲಿ ನೀವು ಕನೆಕ್ಟ್ ಮಾಡಿದಾಗ 500 ಸಬ್ಸ್ಕ್ರೈಬರ್ಸು ಯೂಟ್ಯೂಬಲ್ಲಿ ಇರಬೇಕು. ಸೊ ಈ ಥರ ಇರುತ್ತೆ. ಫೇಸ್ಬುಕ್ಕಲ್ಲಿ ಕೂಡ ಅಷ್ಟೇ 500 ಸಬ್ಸ್ಕ್ರೈಬರ್ಸ್ ಇರಬೇಕು.
ಫಾಲೋವರ್ಸ್ ಇರಬೇಕು. ಸೊ ಈ ಥರ ಅದರದ್ದೇ ಆದಂಥ ರೂಲ್ಸ್ ಇರುತ್ತೆ. ಅದು ಕಂಪ್ಲೀಟ್ ಆಗಿಲ್ಲ ಅಂದರೆ ನಿಮಗೆ ಆಟೋ ಡಿ ಎಮ್ ಹೋಗೋಲ್ಲ, ಆಮೇಲೆ ನಾಟ್ ಎಲಿಜಿಬಲ್ ಅಂತ ಹೇಳಿ ತೋರಿಸುತ್ತೆ. ಈ 1000 ಫಾಲೋವರ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನಿಮಗೆ ನಾಟ್ ಎಲಿಜಿಬಲ್ ಅಂತಲೇ ತೋರಿಸೋದು. ಅಲ್ಲಿ ನಿಮಗೆ ವೀಡಿಯೋಸ್ ಹಾಕೋಕ್ಕೆ ಬರಲ್ಲ, ಆಮೇಲೆ ಇಲ್ಲಿ ಆಟೋ ಡಿ ಎಮ್ ಕೂಡ ಹೋಗೋದಿಲ್ಲ. ಇದಿಷ್ಟೇ ರೀಸನ್. ಹಾಗಿದ್ದರೆ ಹೇಗೆ ಮಾಡೋದು? ನಿಮಗೆ 0 ಫಾಲೋವರ್ಸ್ ಇದ್ದರೂ ಕೂಡ ನಾನು ಮಾಡಲೇಬೇಕು ಅನ್ನೋ ಹಾಗಿದ್ದರೆ ಹೇಗೆ ಮಾಡೋದು? ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಆಟೋ ಡಿ ಎಮ್ ಹೋಗಬೇಕು ಅಂದರೆ ಒರಿಜಿನಲ್ ಪ್ರಾಡಕ್ಟನ್ನ ನೀವು ಬೈ ಮಾಡಬೇಕು, ಹಾಗೆ ಫಾಲೋವರ್ಸ್ ರೂಲ್ಸ್ ಕಂಪ್ಲೀಟ್ ಮಾಡಿರಬೇಕು. ಆವಾಗ ಮಾತ್ರ ನಿಮಗೆ ಆಟೋ ಡಿ ಎಮ್ ಹೋಗುತ್ತೆ, ಇಲ್ಲ ಅಂದರೆ ಹೋಗೋದಿಲ್ಲ. ಇವಾಗ ನಾನು ನಿಮಗೆ ತಿಳಿಸ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಸೊ ವಿಶ್ ಲಿಂಕ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ವಿಶ್ ಲಿಂಕ್ ಆ್ಯಪಲ್ಲಿ ಇಲ್ಲಿ ನಿಮಗೆ ಕೆಳಗಡೆ ನೋಡ್ತಾ ಇರ್ಬೋದು, ಪ್ರಾಡಕ್ಟ್ಸ್ಗಳೆಲ್ಲ ಈ ಥರ ಬರುತ್ತೆ. ಸೊ ಲಿಂಕ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತೀರ, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ಥರ ತೋರಿಸುತ್ತೆ. ಫಸ್ಟ್ ಒನ್ ಇನ್ಸ್ಟಾಗ್ರಾಮ್, ಒಂದು ನಿಮಿಷ. ಇಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಈ ಥರ ತೋರಿಸುತ್ತೆ. ಇಲ್ಲಿ ಏನು ನಿಮಗೆ ಲಿಂಕ್ ಅಂತ ಇದೆ ನೋಡಿ, ಇದು ಅನ್ಲಿಂಕ್ ಇದೆ. ನಂದು ಫೇಸ್ಬುಕ್ ಇನ್ನೂ ಕನೆಕ್ಟ್ ಆಗಿಲ್ಲ, ಯಾಕಂದರೆ ಫಾಲೋವರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಇದು ಏನಿದೆ ಅಲ್ವಾ, ಇದಿಷ್ಟು ಕೂಡ ನಿಮಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಇಲ್ಲಿ ಲಿಂಕ್ ಅಕೌಂಟ್ ಅಂತ ಇರುತ್ತಲ್ವ, ನಿಮಗೆ ಹೊಸದಾಗಿ ಏನಾದರೂ ಓಪನ್ ಮಾಡ್ತಾ ಇದ್ದೀರಾ ಅಂದರೆ ಇದೇ ಥರ ಇರುತ್ತೆ, ಸೇಮ್ ಟು ಸೇಮ್. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಐ ಡಿ ಯಾವ್ಯಾವ ಇದಾವೆ ಅದೆಲ್ಲ ಕೂಡ ತೋರಿಸುತ್ತೆ. ಅದರಲ್ಲಿ ನೀವು ಯಾವ ಐ ಡಿಯಿಂದ ಲಾಗಿನ್ ಆಗಬೇಕು ಅಂದ್ಕೊಂಡಿದ್ದೀರ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ, ಪಾಸ್ವರ್ಡೆಲ್ಲ ಹಾಕಿದರೆ ನಿಮಗೆ ಲಾಗಿನ್ ಆಗ್ಬೋದು, ಇದಕ್ಕೆ ಅಕೌಂಟ್ ಕನೆಕ್ಟ್ ಮಾಡ್ಕೋಬೋದು, ಓಕೆನಾ? ಸೊ ಈ ಥರ ಮಾಡ್ಕೊಳ್ಳೋದು, ಇಲ್ಲಿ ಹೋಗಿಬಿಟ್ಟು ಕನೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ, ಮತ್ತೇನಿಲ್ಲ. ನಂದು ಫೇಸ್ಬುಕ್ ಆಗಿಲ್ಲ, ಇನ್ಸ್ಟಾಗ್ರಾಮ್ ಆಗಿದೆ, ಯೂಟ್ಯೂಬ್ ಆಗಿದೆ. ಇನ್ಸ್ಟಾಗ್ರಾಮಲ್ಲಿ ನಮ್ಮದು 1800 ಫಾಲೋವರ್ಸ್ ಇದ್ದಾರೆ. ಯೂಟ್ಯೂಬಲ್ಲಿ 19 ಏನೋ ಇದೆ. ಓಕೆ, ಇನ್ನೂ ಅಪ್ಡೇಟ್ ಆಗಿಲ್ಲ ಇದು. ಅಂದರೆ 1500ಗೆ ನನಗೆ ಇನ್ನೂ 10 ಸಬ್ಸ್ಕ್ರೈಬರ್ಸ್ ಏನೋ ಕಡಿಮೆ ಇದ್ದಾರೆ ಅಷ್ಟೇ. ಸೊ ಇದು ಇನ್ನೂ ಅಪ್ಡೇಟ್ ಆಗಿಲ್ಲ. ಈ ಥರ ಇರುತ್ತೆ. ಸೊ ಇಷ್ಟು ಇತ್ತು ಅಂದರೆ ನೀವು ಆರಾಮ್ಸೆ ಮಾಡ್ಬೋದು. ಇಷ್ಟು ಇಲ್ಲ ಅಂದರೂ ಕೂಡ ಮಾಡ್ಬೋದು, ಅದು ಹೇಗೆ ಅಂತ ತಿಳಿಸ್ತೀನಿ, ಓಕೆನಾ? ಸೊ ಇಷ್ಟಿತ್ತು ಅಂದರೆ ಆಟೋ ಡಿ ಎಮ್ ಹೋಗುತ್ತೆ, ಇಲ್ಲ ಅಂದರೆ ಟೆನ್ಷನ್ ಬೇಡ. ಸೊ ಯಾವ ಥರ ಕೆಳಗಡೆ ಬಂದರೆ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಇರುತ್ತೆ, ಅಲ್ಲಿ ನೀವು ಮಾಡ್ಕೋಬೋದು. ಹೋಗೋಣ. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸೇ ಇಲ್ಲ ಅನ್ನೋದಾದರೆ ನೀವು ಏನು ಮಾಡಬೇಕು ಅಂದರೆ, ಫಸ್ಟು ನಾನು ಹೇಳ್ತೀನಿ, ನೀವು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಕಡಿಮೆ ಒಂದು ಬಡ್ಜೆಟ್ ಇರೋ ಒಂದು ಪ್ರಾಡಕ್ಟ್ಸ್ನ ಬೈ ಮಾಡಿ, ಓಕೆನಾ? ಸೊ ಕಡಿಮೆ ಒಂದು 60 ರೂಪಾಯಿ 70 ರೂಪಾಯಿ ಈ ಥರ ಒಂದು ಕಡಿಮೆ ಒಂದು ಬಡ್ಜೆಟ್ ಇರೋ ಒಂದು, ಹಾಗೆ ಜನಕ್ಕೆ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟನ್ನ ನೀವು ಸೆಲೆಕ್ಟ್ ಮಾಡಿ. ನಿಮಗೇನಾದ್ರೂ ಆ ಥರ ಪ್ರಾಡಕ್ಟ್ಸು ನನಗೆ ಗೊತ್ತಿಲ್ಲ, ಸಿಗ್ತಾ ಇಲ್ಲ ಅನ್ನೋದಾದರೆ ಕಮೆಂಟ್ ಮಾಡಿ, ಪ್ರಾಡಕ್ಟ್ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಅದು ಏನು ಕಡಿಮೆ ಒಂದು ಪ್ರೈಸಲ್ಲಿರೋದು ಗುಡ್ ಕ್ವಾಲಿಟಿ ಇರೋ ಒಂದಿಷ್ಟು ಪ್ರಾಡಕ್ಟ್ಸ್ನ ನಾನು ನಿಮಗೆ ಲಿಂಕ್ನ ಕೊಡ್ತೀನಿ, ಓಕೆನಾ? ಆ ಲಿಂಕ್ ಮುಖಾಂತರ ನೀವೇನಾದರೂ ಅಂದರೆ ಆ ಪ್ರಾಡಕ್ಟನ್ನು ನೀವು ಬೈ ಮಾಡಿ ಬೇಕಾದ್ರೆ ಮಾಡ್ಕೋಬೋದು ವೀಡಿಯೋ, ಓಕೆನಾ? ನಿಮಗೊಂದು ಐಡಿಯಾ ಬರುತ್ತೆ ಅಷ್ಟೇ, ಅದಕ್ಕೋಸ್ಕರ. ಇವಾಗ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಮೀಶೋ ಆ್ಯಪ್ನ ಓಪನ್ ಮಾಡೋಣ. ಸೊ ಮೀಶೋ ಆ್ಯಪ್ ಓಪನ್ ಮಾಡಿದಾಗ ಇಲ್ಲಿ ನೋಡಿ ಸಾಕಷ್ಟು ವೀಡಿಯೋಸ್ ಇರುತ್ತೆ. ಇಲ್ಲಿ ನೋಡಿ, ಇವಾಗ ಯಾವ್ದು ತೊಗೊಳ್ಳೋಣ ಅಂದರೆ, ಓಕೆ, ಈ ಒಂದು ಚಾಪರ್ನೇ ತೊಗೊಳ್ಳೋಣ. ಸೊ ಈ ಒಂದು ಚಾಪರ್ನ ತೊಗೊಂಡು ಲಿಂಕ್ನ ಕಾಪಿ ಮಾಡೋಣ, ಓಕೆನಾ? ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿ ವಿಶ್ ಲಿಂಕಿಗೆ ಹೋಗಿದೆ ನಾನು. ಸೊ ವಿಶ್ ಲಿಂಕಿಗೆ ಹೋಗಿ ಇಲ್ಲಿ ಪ್ಲಸ್ ಒಂದು ಸಿಂಬಾಲ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಇರುತ್ತೆ ನೋಡಿ, ಪ್ರಾಡಕ್ಟ್ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಇದರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ, ನೇಮ್ ಯುವರ್ ಕಲೆಕ್ಷನ್. ಸೊ ಇಲ್ಲಿ ಒಂದು ನೀವು ನೇಮ್ ಕೊಡಿ, ನೀವು ಯಾವ ಒಂದು ಪ್ರಾಡಕ್ಟ್ ತೊಗೊಳ್ತಾ ಇದ್ದೀರಾ, ಕಿಚನ್ಗೆ ಸಂಬಂಧಪಟ್ಟಂಥದ್ದು ಅಥವಾ ಕುರ್ತೀಸಾ, ಫ್ಯಾಷನ್ಸಾ, ಈ ಥರ ಇರುತ್ತಲ್ವ, ಅದರದ್ದು ಒಂದು ನೇಮ್ ಹಾಕಿ. ನಾನಿವಾಗ ಕಿಚನ್ ಐಟಮ್ಸ್ ಅಂತ ಹಾಕ್ತೇನೆ,
ಓಕೆನಾ. ಸೊ ಇದು ಹಾಕಿದ ಮೇಲೆ ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೋಡಿ ಪ್ರಾಡಕ್ಟ್ಸ್ 1 ಅಂತ ಇದೆ. ನಾನು ಆವಾಗಲೇ ಒಂದು ಪ್ರಾಡಕ್ಟ್ ಕಾಪಿ ಮಾಡಿದ್ದೆ ಅಲ್ವ ಲಿಂಕು, ಇದನ್ನು ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು ಇನ್ನೊಂದು ಪ್ರಾಡಕ್ಟ್ ನೀವೇನಾದರೂ ಕಾಪಿ ಮಾಡ್ತೀರಾ ಅನ್ನೋದಾದರೆ ಇಲ್ಲಿದೆ ನೋಡಿ ಆ್ಯಡ್ ಅನದರ್ ಪ್ರಾಡಕ್ಟ್ ಅಂತ ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೆ ಇದನ್ನು ಕ್ಲಿಕ್ ಮಾಡಿಕೊಂಡು ಮತ್ತು ಇನ್ನೊಂದು ಯಾವುದಾದ್ರೂ ಬೇರೆ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಅಂದರೆ ಲಿಂಕ್ ಕಾಪಿ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಇದನ್ನ ಮಾಡ್ಕೊಳ್ಳಿ. ಸೊ ಯಾವುದಿದ್ರೂ ಕೂಡ ನಡೆಯುತ್ತೆ, ಓಕೆನಾ. ನೀವು ಯಾವ ಒಂದು ಪ್ರಾಡಕ್ಟನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇದು ನೋಡಿ 90 ರುಪೀಸ್ಗೆ ಚಾಪಿಂಗ್ ಬೋರ್ಡ್ ಬರ್ತಾಯಿದೆ. ಸೊ ಈ ಒಂದು ಚಾಪಿಂಗ್ ಬೋರ್ಡ್ ಲಿಂಕ್ನ ನಾವು ಕಾಪಿ ಮಾಡ್ಕೊಳ್ಳೋಣ. ಎಸ್, ಚಾಪಿಂಗ್ ಬೋರ್ಡ್ ಲಿಂಕ್ನ ಕಾಪಿ ಮಾಡಿಕೊಂಡು ಇಲ್ಲಿ ಬಂದು ಪೇಸ್ಟ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ನ ನೋಡೋಣ. ಇಲ್ಲಿ ನೋಡಿ 86 ರುಪೀಸ್ಗೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಇಷ್ಟಿಷ್ಟೇ ಒಂದು ಕಡಿಮೆ ಪ್ರೈಸಲ್ಲಿ ನಿಮಗೆ ಗುಡ್ ಕ್ವಾಲಿಟಿ ಇರೋ ಒಂದು ಪ್ರಾಡಕ್ಟ್ ಸಿಗುತ್ತೆ ಮೀಶೋದಲ್ಲಿ. ಬಟ್ ಸರ್ಚ್ ಮಾಡಬೇಕಷ್ಟೆ, ಓಕೆನಾ. ಇದು ಒಂದು. ಸೊ ಇವಾಗ ನಾವು ಇವಾಗ 3 ಪ್ರಾಡಕ್ಟ್ ತೊಗೊಂಡಿದ್ದೀವಿ. ಈ 3 ಪ್ರಾಡಕ್ಟನ್ನ ನಾನು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವೆರಿಫೈ ಕೊಡ್ತೀನಿ. ಓಕೆ, ಇಷ್ಟ ಆಯಿತಾ. ಇಲ್ಲಿ ಕಿಚನ್ ಐಟಮ್ಸ್ ಅಂತ ಇದೆ, ಇಲ್ಲಿ ಲಿಂಕ್ ಎಲ್ಲ ಇದಾಗಿದೆ. ಪ್ರಿವ್ಯೂ ಯುವರ್ ವಿಶ್ ಲಿಂಕ್. ಸೊ ಇದನ್ನು ಪಬ್ಲಿಷ್ ಮಾಡೋಣ, ಓಕೆನಾ. ಈ ಥರ ಮಾಡಿದಾಗ ನಿಮಗೆ ಶೇರ್ ವಿಶ್ ಲಿಂಕ್ ಅಂತ ಇದೆ ಅಲ್ವಾ, ಇದನ್ನು ಶೇರ್ ಮಾಡೋಣ. ಏನಕ್ಕೆ ಶೇರ್ ಮಾಡೋಣ ಅಂದರೆ ವಾಟ್ಸಪ್ಪಿಗೆ ಶೇರ್ ಮಾಡ್ಕೊತೀನಿ ನಾನು. ಸೊ ಇಲ್ಲಿ ವಾಟ್ಸಪ್ಪಿಗೆ ಶೇರ್ ಮಾಡೋಣ. ಶೇರ್ ಮಾಡಿ ಇವಾಗ ನೀವೇನು ಮಾಡಬೇಕು ಅಂತ ಅಂದರೆ ಇವಾಗ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಏನು ಲಿಂಕ್ ಕೊಟ್ಟಿದ್ದೆ ನೋಡಿ, ಇಲ್ಲಿ ಏನಿದೆ ಅಲ್ವಾ, ಇದು ಕಲೆಕ್ಷನ್ ಲಿಂಕ್, ಜಸ್ಟ್ ಕಲೆಕ್ಷನ್ ಲಿಂಕ್. ಇದೇನಿದೆ ಅಲ್ವಾ, ಇದು ಕಲೆಕ್ಷನ್ ಲಿಂಕ್. ಇದನ್ನಷ್ಟೇ ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡ್ಕೊಂಡ್ಮೇಲೆ ಮತ್ತೆ ಬ್ಯಾಕ್ ಹೋಗೋಣ. ಇವಾಗ ಎಲ್ಲಿ ಹೋಗೋಣ ಅಂದರೆ ಇನ್ಸ್ಟಾಗ್ರಾಮ್ಗೆ ಹೋಗೋಣ, ಓಕೆನಾ. ಸೊ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಇಲ್ಲಿ ನೀವೇನು ಮಾಡಬೇಕು ಅಂದರೆ ಆ ಒಂದು ಪ್ರಾಡಕ್ಟದ್ದು ಮೊದಲು ವೀಡಿಯೋ ಹಾಕ್ಕೊಳ್ಳಿ, ಓಕೆನಾ. ಸೊ ಪ್ರಾಡಕ್ಟದ್ದು ವೀಡಿಯೋ ರೆಡಿ ಮಾಡ್ಕೊಳ್ಳಿ. ವೀಡಿಯೋ ರೆಡಿ ಮಾಡಿ ಅಪ್ಲೋಡ್ ಮಾಡಿ. ನಿಮಗೆ ಆಟೋ DM ಹೋಗ್ತಾ ಇಲ್ಲ ಅನ್ನೋದು ಒಂದೇ ಪ್ರಾಬ್ಲಮ್ ಅಲ್ವಾ, ಫಾಲೋವರ್ಸ್ ಇಲ್ಲ ಅನ್ನೋದು ಒಂದೇ ಪ್ರಾಬ್ಲಮ್. ಸೊ ಇವಾಗ ನೀವೇನು ಮಾಡಿ ಅಂದರೆ ಇಲ್ಲಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಬಯೋ ಅಂತ ಇದೆ ನೋಡಿ, ಇದ್ರ ಕೆಳಗಡೆ ನಿಮಗೆ ಲಿಂಕ್ಸ್ ಅಂತ ಇದೆ ನೋಡಿ, ಬಯೋ ಕೆಳಗಡೆ ಲಿಂಕ್ಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಆ್ಯಡ್ ಲಿಂಕ್ ಅಂತ ಇದೆ ನೋಡಿ, ಫಸ್ಟ್ ಒನ್ ಆ್ಯಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ನಾವು ಆವಾಗಲೇ ಲಿಂಕ್ ಒಂದು ಕಾಪಿ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಇಲ್ಲಿ ಪೇಸ್ಟ್ ಮಾಡಿ, ಓಕೆನಾ. ಸೊ ಪೇಸ್ಟ್ ಮಾಡಿಬಿಟ್ಟು ನೀವು ಇಲ್ಲಿ ರೈಟ್ ಕೊಡಿ. ಓಕೆ, ಡನ್. ಸೊ ಇವಾಗ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋದ್ಮೇಲೆ ನಿಮ್ಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಆವಾಗಲೇ ಏನು ಒಂದು ಪ್ರಾಡಕ್ಟನ್ನು ಒಂದು ಪ್ರಾಡಕ್ಟನ್ನು ನಾವೇನು ಕಾಪಿ ಮಾಡಿದ್ವಿ ಅಲ್ವಾ, ಸೊ ಆ ಒಂದು ಲಿಂಕು ಇಲ್ಲಿ ಬರುತ್ತೆ. ಇದಕ್ಕೆ ಬಯೋ ಅಂತ ಅಂತಾರೆ, ಓಕೆನಾ. ಬಯೋ ಅಂತ ಅಂತಾರೆ. ಬಯೋದಲ್ಲಿ ಈ ಥರ ಲಿಂಕ್ಸ್ ಕೊಟ್ಟಿರುತ್ತೆ. ನೀವೇನು ಮಾಡಬೇಕು ಅಂದರೆ ವೀಡಿಯೋಸ್ ಏನು ಹಾಕ್ತೀರಾ ನೋಡಿ, ಸೊ ವೀಡಿಯೋಸ್ ಹಾಕಿದಾಗ ನೀವು ಹೇಳಬೇಕು ಬಯೋದಲ್ಲಿ ಲಿಂಕ್ ಇದೆ, ಈ ಒಂದು ಪ್ರಾಡಕ್ಟ್ ನಿಮ್ಗೇನಾದ್ರು ಬೇಕಾಗಿದ್ದರೆ ಬಯೋದಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ ಅಂತ ಹೇಳಿ. ಇನ್ನೊಂದು ಆಪ್ಷನ್ ಏನು ಅಂದರೆ ಈ ರೀಲ್ನ ನನಗೆ ಶೇರ್ ಮಾಡಿ ಅಂತ ಹೇಳಿ. ಈ ರೀಲ್ನ ನಿಮಗೆ ಶೇರ್ ಮಾಡಿದರೆ ಅವರು ಆವಾಗ ನೀವು ಪ್ರಾಡಕ್ಟ್ ಲಿಂಕ್ನ ಡೈರೆಕ್ಟಾಗಿ ನೀವು ಕಳಿಸಿ ಅವರಿಗೆ, ಓಕೆನಾ. ಸೊ ರೀಲ್ ಶೇರ್ ಮಾಡೋದ್ರಿಂದ ಎಷ್ಟು ಅಂತ ಅಂದರೆ ಇವಾಗ ನೀವು ಸ್ಟಾರ್ಟಿಂಗ್ ಇರೋದ್ರಿಂದ ನಿಮಗೇನು ಸಾಕಷ್ಟು ಕಮೆಂಟ್ಸ್ ಬರುತ್ತೆ ಅಂತ ಹೇಳಲ್ಲ. ಒಂದು ಸ್ವಲ್ಪ ಜನನಾದರೂ ಮಾಡಿದರೆ ನೀವು ಫ್ರೀ ಟೈಮ್ ಇದ್ದಾಗ ಅವ್ರಿಗೆ ರಿಟರ್ನ್ ನೀವು ಡೈರೆಕ್ಟಾಗಿ ಲಿಂಕ್ ಕಳಿಸೋ ಮುಖಾಂತರ ಅವರು ಪರ್ಚೇಸ್ ಮಾಡಿದ್ರೆ ಕಮಿಷನ್ ಸಿಗುತ್ತೆ, ಇಲ್ಲ ಅಂತಲ್ಲ. ಇಲ್ಲಿ ಬಯೋದಲ್ಲಿ ಲಿಂಕ್ ಕೊಡೋದ್ರಿಂದ ಇದ್ರ ಮುಖಾಂತರ ಅವ್ರು ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ
ಅಮೌಂಟು ಬಂದೇ ಬರುತ್ತೆ. ಇದಕ್ಕೆ ಫಾಲೋವರ್ಸ್ ಬೇಡ. ಆದರೆ ಅವರು ಇಲ್ಲಿ ಬಯೋದಲ್ಲಿ ಇಲ್ಲಿ ನಿಮಗೆ ಕೆಲಸ ಏನು ಹತ್ತುತ್ತೆ ಅಂದರೆ ಜಸ್ಟ್ ನೀವು ಲಿಂಕ್ ಕಳಿಸ್ಬೇಕಾಗತ್ತೆ ಅಷ್ಟೇ. ಓಕೆನಾ. ಇದು ಸ್ಟಾರ್ಟಿಂಗಲ್ಲಿ ನೀವು ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಯಾಕಂದರೆ ಜಾಸ್ತಿ ಫಾಲೋವರ್ಸ್ ಇಲ್ಲ, ಆದರೂ ಅರ್ನಿಂಗ್ಸ್ ಮಾಡಬೇಕು ಅಂದರೆ ನಿಮಗೆ ಜಾಸ್ತಿ ಏನೂ ಮೆಸೇಜ್ ಬರೋದಿಲ್ಲ. ಹಾಗಾಗಿ ಬಂದಿರೋ ಮೆಸೇಜ್ಗೆ ನೀವು ರಿಪ್ಲೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಹಾಗಾಗಿ ಅದರಿಂದ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಇವಾಗ ಆಟೋ ಡಿ ಎಮ್ ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ, ಇವಾಗ ನೋಡಿ ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ಅವ್ರಿಗೆ ಒಂದು ಸಾವಿರಾರು ಮೆಸೇಜಸ್ ಬರುತ್ತೆ, ಎಷ್ಟು ಜನಕ್ಕೆ ಅಂತ ಕಳಿಸ್ಕೊತ ಕೂತ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಆಟೋ ಡಿ ಎಮ್ ಇಡ್ಬೋದು. ಅದಕ್ಕೆ ಅದು ಹೆಲ್ಪ್ ಆಗುತ್ತೆ. ಬಟ್ ನೀವು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀರಾ ಅಂದರೆ ನೀವೇ ಡೈರೆಕ್ಟಾಗಿ ಲಿಂಕ್ ಕಳಿಸ್ಬೋದಲ್ವಾ. ಸೊ ಅದು ಕೂಡ ಆಪ್ಷನ್ ಇದೆ. ಇಲ್ಲ ಅಂದರೆ ನೀವು ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಅಂತ ಹೇಳಿ. ಇವಾಗ ನೋಡಿ ಈ ಬಯೋದಲ್ಲಿ ಲಿಂಕ್ ಇದೆ ಅಲ್ವಾ, ನಾನು ಇವಾಗ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಕಂಟಿನ್ಯೂ ಕೊಟ್ಟಾಗ ಈ ಥರ ಓಪನ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನಾನು ಆವಾಗಲೇ ಏನು ಪ್ರಾಡಕ್ಟ್ಸ್ ಎಲ್ಲನೂ ಹಾಕಿದೆ ಅಲ್ವಾ, ಅದು ಬಂತು. ಸೊ ಇವಾಗ ಇದನ್ನು ಕ್ಲಿಕ್ ಮಾಡಿ ಯಾರಾದ್ರೂ ಪರ್ಚೇಸ್ ಮಾಡಿದಾಗ ನಿಮಗೆ ಕಮಿಷನ್ ಬಂದೇ ಬರುತ್ತೆ. ಓಕೆನಾ. ಸೊ ಟೆನ್ಷನ್ ಬೇಡ. ಹಾಗಾಗಿ ನಿಮಗೆ ಫಾಲೋವರ್ಸ್ ಕಡಿಮೆ ಇದ್ದರೂ ಪರವಾಗಿಲ್ಲ, ಫಾಲೋವರ್ಸ್ ಇಲ್ಲದೇ ಇದ್ದರೂ ಪರವಾಗಿಲ್ಲ, ನೀವು ಆರಾಮ್ಸೆ ಇನ್ಸ್ಟಾಗ್ರಾಮಲ್ಲಿ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು. ಓಕೆನಾ. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಇನ್ನೂ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಕಮೆಂಟಲ್ಲಿ ತಿಳಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ನೆಕ್ಸ್ಟ್ ವೀಡಿಯೋ ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬಲ್ಲಿ 0 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಹೊಸ ಚಾನಲ್ ಓಪನ್ ಮಾಡಿದರೂ ಕೂಡ ನೀವು ಅದರಲ್ಲಿ ಕೂಡ ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ. ಯಾವುದೇ ಥರ ಸಬ್ಸ್ಕ್ರೈಬರ್ಸು ಬೇಡ, ಜಸ್ಟ್ ವ್ಯೂಸ್ ಏನಾದರೂ ಹೋಗ್ತಾ ಇದೆ ಅಂದರೆ ಸಾಕು, ಅಲ್ಲಿ ಕೂಡ ನಿಮಗೆ ಅರ್ನಿಂಗ್ಸ್ ಅನ್ನೋದು ಆಗುತ್ತೆ. ಯಾಕಂದರೆ ನಾನು ಆಲ್ರೆಡಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಅಂತ ಹೇಳಿ ನಿಮ್ಗೆ ಹೇಳ್ತಾಯಿದ್ದೀನಿ. ಅದನ್ನು ನಾನು ಕೂಡ ಮಾಡಿದ್ದೀನಿ, ಅರ್ನಿಂಗ್ಸ್ ಕೂಡ ಆಗಿದೆ. ನಾನು ಅರ್ನಿಂಗ್ಸ್ ಎಷ್ಟು ಬಂದಿದೆ ಅಂತ ಬಿಟ್ಟು ವೀಡಿಯೋಸ್ ಕೂಡ ಮಾಡಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹಿಂದಿನ ಒಂದು ವೀಡಿಯೋಸ್ ಹೋಗಿ ಚೆಕ್ ಮಾಡಿ, ನಿಮಗೆ ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ಹಾಗೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಇದ್ರ ಬಗ್ಗೆ ಇನ್ನೂ ತಿಳ್ಕೊತ ಹೋದರೆ ತುಂಬ ಇದೆ. ಎಲ್ಲರೂ ಕೇಳೋ ಡೌಟ್ ಏನು ಗೊತ್ತಾ, ಪ್ರಾಡಕ್ಟ್ಸನ್ನು ಬೈ ಮಾಡಿ ವೀಡಿಯೋ ಮಾಡ್ಕೊಂಡು ರಿಟರ್ನ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನಿಮಗೇನಾದರೂ ಡೌಟ್ ಕ್ಲಿಯರ್ ಆಗಬೇಕು ಅಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಕೆಳಗಡೆ ನಿಮಗೆ ರಿಟರ್ನ್ ವೀಡಿಯೋ ಅಂತ ಹೇಳಿ, ಪ್ರಾಡಕ್ಟ್ ರಿಟರ್ನ್ ವೀಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಡೆಫಿನೆಟ್ಲಿ ಇದ್ರ ಬಗ್ಗೆ ನಾನು ತಿಳಿಸ್ತೀನಿ. ಯಾಕಂದರೆ ಅದರದ್ದೇ ಆದಂಥ ರೂಲ್ಸ್ ಇದೆ. ಅದು ಜಸ್ಟ್ ಕ್ರಿಯೇಟರ್ಸ್ಗೆ ಮಾತ್ರ ಸೀಕ್ರೆಟಾಗಿ ಗೊತ್ತಿರುತ್ತೆ, ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಕಮೆಂಟ್ ಮಾಡಿ, ನಾನು ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಯಾಕಂದರೆ ಎಲ್ಲವನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ಅದರದ್ದೇ ಆದಂಥ ಕೆಲವೊಂದು ರೂಲ್ಸ್ ಇರುತ್ತೆ, ನಾವು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಹಾಗಾಗಿ ಸೊ ಇದ್ರ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ನಾನು ಅದಕ್ಕೇನಾದರೂ ಒಂದು ಸಪ್ರೇಟಾಗಿ ವ್ಯವಸ್ಥೆ ಮಾಡ್ತೀನಿ. ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಏನಾದರೂ ನೋಡ್ತೀನಿ. ಓಕೆನಾ. ಯಾವ ಥರ ನಿಮಗೆ ಅರ್ಥ ಮಾಡಿಸ್ಬೋದು ಅಂತಬಿಟ್ಟು. ಯಾಕಂದರೆ ಯೂಟ್ಯೂಬಲ್ಲಾಗಿರ್ಬೋದು, ಬೇರೆ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು, ಅದರಲ್ಲಿ ಯೂಟ್ಯೂಬಲ್ಲಿ ಮೇಯ್ನಾಗಿ ಒಂದು ಯಾವುದಾದ್ರೂ ವೆಬ್ಸೈಟ್ ಬಗ್ಗೆ ಆಗಿರ್ಬೋದು, ಆ್ಯಪ್ ಬಗ್ಗೆ ಆಗಿರ್ಬೋದು, ನಾವು ಓಪನ್ ಆಗಿ ಹೇಳೋಕ್ಕಾಗೋದಿಲ್ಲ. ಹಾಗೆ ಹೇಳಿದರೆ ನಮ್ಮ ಒಂದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಬೇಕಾಗಿತ್ತು, ಅವಶ್ಯಕತೆ, ಸಾಕಷ್ಟು ಜನ ಕೇಳಿದ್ದೀರಾ ಆಲ್ರೆಡಿ, ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದ್ದೀರಾ ರಿಟರ್ನ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು, ತಿಳ್ಕೊಬೇಕು ಅನ್ನೋದಿತ್ತು ಅಂದರೆ ಈ ಒಂದು ವಿಡಿಯೋ ಕೆಳಗಡೆ ನನಗೆ ಕಮೆಂಟ್ ಮಾಡಿ, ಪ್ರಾಡಕ್ಟ್ ರಿಟರ್ನ್ ಅಂತ ಹೇಳ್ಬಿಟ್ಟು, ರಿಟರ್ನ್ ವೀಡಿಯೋ ಅಂತ ಹೇಳ್ಬಿಟ್ಟು. ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸ್ತೀನಿ. ಓಕೆನಾ. ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ ಕೆಳಗಡೆ, ಪೇಜ್ನ ಫಾಲೋ ಮಾಡ್ಕೊಂಡು ಈ ವಿಡಿಯೋನ ನನಗೆ ಶೇರ್ ಮಾಡಿ, ಅಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.